ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಹೊಸ ದಿನದಲ್ಲಿ ನಾವು ಬಂದಿದ್ದೇವೆ. ಅಂದರೆ ದಿನಗಳನ್ನೆಲ್ಲ ನೀವು ನೆನ್ಪಿಟ್ಕೊಳ್ತಾ ಇದ್ದೀರಾ? ಡಿಸೆಂಬರ್ ತಿಂಗಳಿನ 1ನೇ ತಾರೀಕಿಗೆ ನಾವು ಬಂದಿದ್ದೇವೆ ಪ್ರಿಯರೇ. 11 ತಿಂಗಳುಗಳು ಕಳೆದೋದವು ಈ ವರ್ಷದಲ್ಲಿ. ಕೊನೆಯ ಅವಕಾಶವಾಗಿ ಕೊನೆ ತಿಂಗಳನ್ನು ದೇವರು ಕೊಟ್ಟಿದ್ದಾರೆ. ಈ 31 ದಿನಗಳ ಅವಕಾಶ ನಮಗಿದೆ. ಆದ ಕಾರಣ ನಾವು ಈ ಹಬ್ಬದ ಸೀಸನ್ ಆಗಿರೋದ್ರಿಂದ ಕೊಂಡುಕೊಳ್ಳುವುದು, ತಿನ್ನೋದು, ತಿರುಗಾಡುವುದು, ಕ್ಯಾರಲ್ಸ್ಗಳಿಗಾಗಿ ತಿರುಗಾಡ್ತಾರಲ್ಲವೇ, ಕ್ರಿಸ್ಮಸ್ ಸಂಭ್ರಮ, ನ್ಯೂ ಇಯರಿನ ಹಡಾವುಡಿ, ಇವುಗಳಲ್ಲಿ ನಮ್ಮ ಅಂತರಂಗ ಶುಭ್ರ ಮಾಡಿಕೊಳ್ಳುವ ಅವಕಾಶ ನಮಗಿಲ್ಲದೆ ಇರಬಹುದು. ಆದ ಕಾರಣ ಇವಾಗಲೇ ಸಿದ್ಧಗೊಂಡವರಾಗಿ ಆಗ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಹಾಗೆ, ನಮ್ಮ ಆರ್ಭಾಟಗಳ ಮಧ್ಯದಲ್ಲಿ ಕರ್ತನಾದ ಯೇಸುವನ್ನು ಘನಪಡಿಸುವ ಹಾಗೆ ನಮ್ಮ ಅಂತರಂಗ ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕಾಗಿ ದೇವರ ವಾಕ್ಯ ಅವಶ್ಯಕವಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಎಷ್ಟು ಬೇಗನೆ ವರ್ಷದ 11 ತಿಂಗಳುಗಳು ಮುಗಿದೋದವು. ನಮ್ಮನ್ನು ಕಣ್ಣುಗುಡ್ಡಿಯನಂತೆ ಕಾಪಾಡಿ ಈ ಕೊನೆ ತಿಂಗಳಿನ ಮೊದಲನೇ ದಿನದೊಳಗೆ ನಿಮ್ಮ ಪಾದ ಸನ್ನಿಧಿಗೆ ಸೇರುತ್ತಿರುವ ಪ್ರತಿಯೊಬ್ಬರೂ ಒಂದು ತೀರ್ಮಾನ ಮಾಡಿಕೊಂಡು ಈ ವರ್ಷದಲ್ಲಿ ನಾವು ಮಾಡಲಿಕ್ಕಾಗದೇ ಇರುವವುಗಳನ್ನು ಮಾಡಿ ಮುಗಿಸುವುದಕ್ಕಾಗಿ, ನಮಗೆ ಕೊಟ್ಟಿರುವ ಜವಾಬ್ದಾರಿಕೆಯನ್ನು ಮುಗಿಸುವುದಕ್ಕಾಗಿ ನಮಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಇಯರ್ ಎಂಡಿಂಗ್ ಬಂದ ಕೂಡಲೇ ಲೆಕ್ಕಗಳೆಲ್ಲ ಒಪ್ಪಿಸಬೇಕು ಪ್ರಿಯರೇ. ದೇವರಿಗೂ ಕೂಡ ನಾವು ಲೆಕ್ಕ ಒಪ್ಪಿಸಬೇಕು. ಏನ್ ಮಾಡಿದ್ದೇವೆಂದು, ಹೇಗೆ ಬದುಕಿದ್ದೇವೆಂದು, ಎಷ್ಟರ ಮಟ್ಟಿಗೆ ದೇವರನ್ನು ಸ್ತುತಿಸಿದ್ದೇವೆಂದು, ಎಷ್ಟು ಉಪಕಾರ ದೇವರು ಮಾಡಿದ್ದಾರೆಂದು, ಎಷ್ಟು ಆಶೀರ್ವಾದ ಹೊಂದಿದ್ದೇವೆಂದು ಎಲ್ಲವನ್ನೂ ನೆನಪು ಮಾಡಿಕೊಳ್ಬೇಕು. 52 ಭಾನುವಾರಗಳು ಒಂದು ವರ್ಷದಲ್ಲಿರುವುದನ್ನು ನಾವು ನೋಡುತ್ತೇವೆ. ಹಾಗಾದರೆ ನಿಮ್ಮಲ್ಲಿ ಎಷ್ಟು ಜನ ಈ 52 ವಾರವೆಲ್ಲ ಭಾನುವಾರದಂದು ತಪ್ಪದೆ ಪ್ರತಿ ಭಾನುವಾರ ಸಭೆಗೆ ಎಷ್ಟು ಜನ ಹೋಗಿದ್ದೀರಿ ಎಂದು ಒಮ್ಮೆ ಲೆಕ್ಕ ಹಾಕಿ ನೋಡಿ. ಕರ್ತನ ದಿನವೆಂದು ಕರ್ತನಿಗೆ ಘನಪಡಿಸುವುದಾದರೆ ದೇವರು ನಮ್ಮನ್ನು ಸನ್ಮಾನಿಸ್ತಾರೆ. ದೇಶದ ಉನ್ನತ ಸ್ಥಾನದಲ್ಲಿ ಕುಡ್ರಿಸುತ್ತೇನೆ ಎಂದು ದೇವರು ಹೇಳಿದ್ದಾರೆ. ನಮ್ಮ ಮುಂದೆ ಇರುವ ಈ ಕೆಲವು ದಿನಗಳನ್ನಾದರೂ ಸದುಪಯೋಗ ಮಾಡಿಕೊಳ್ಳೋಣ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ 31 ದಿನಗಳಿರುತ್ತವೆ. ಈ ದಿನ ಬಿಟ್ಟರೆ 30 ದಿನ ಇರುತ್ತವೆ. ಈ ಎಲ್ಲ 31 ದಿನಗಳಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯೋಣ. ಈ ದಿನಗಳಲ್ಲಿ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವುದು ಎಷ್ಟೋ ಮುಖ್ಯವಾಗಿದೆ. ದೇವರ ಮಕ್ಕಳು ಆಶೀರ್ವದಿಸಲ್ಪಡಬೇಕಾದರೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ಯಾಕೆ ಪ್ರಾರ್ಥಿಸಬೇಕು? ಒಮ್ಮೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನದಿಂದ ಓದುತ್ತೇನೆ ಕೇಳ್ರಿ. ಕೆಲವರು ಸಭೆಯಾಗಿ ಕೂಡುವುದನ್ನು ರೂಢಿಯಾಗಿ ಬಿಟ್ಟ ಪ್ರಕಾರ ನಾವು ಬಿಡದೆ, ನೋಡಿ, ನಾವು ಒಂದು ಸಭೆಯಾಗಿ, ಒಂದು ಸಹವಾಸವಾಗಿ, ದೇವರ ಮಕ್ಕಳಾಗಿ ನಾವೆಲ್ಲರೂ ಒಂದು ಸ್ಥಳದಲ್ಲಿ ಕೂಡಿ ಬರುತ್ತೇವೆ. ಅದೇ ದೇವರ ಸಭೆಯಾಗಿರುತ್ತೆ. ಎಲ್ಲಿ 2-3 ಕೂಡಿ ಬರ್ತಾರೋ ಅಲ್ಲಿ ನಾನು ಇದ್ದೇನೆಂದು ಹೇಳಿದ ಯೇಸು ಸ್ವಂತ ಸಭೆಯಾಗಿದ್ರು, ಅದು ಬಾಡಿಗೆ ಸ್ಥಳ ಆಗಿದ್ರು, ಅದು ಹಾಲ್ ಆಗಿದ್ರು, ದೊಡ್ಡ ಸಭೆಯಾಗಿದ್ರು, ಚಿಕ್ಕ ಸಭೆಯಾಗಿದ್ರು, ಗುಡಿಸಿಲಿನ ಸಣ್ಣ ಸಭೆಯಾಗಿದ್ರು, ಕಬ್ಬಿಣದ ಶೆಡ್ ಆಗಿದ್ದರು, ದೊಡ್ಡ ದೊಡ್ಡ ಕೆಥೆಡ್ರಲ್ ಆಗಿದ್ರು, ಅದರ ಮೇರೆಗೆ ಯೇಸು ನಮ್ಮನ್ನು ದೊಡ್ಡವರೆಂದಾಗಲಿ ಚಿಕ್ಕವರೆಂದಾಗಲಿ ಪರಿಗಣಿಸುತ್ತಾ ಇಲ್ಲ. ಯಾರ್ಯಾರು ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅಲ್ಲಿ ನಾನು ಇರ್ತೇನೆ ಅಂದಿದ್ದಾರೆ. ಅದಕ್ಕೆ ಈ ತಿಂಗಳಿನ ಪ್ರತಿ ದಿನ ನೀವು ಸಾಧ್ಯವಾದಷ್ಟು ಸಾರಿ ದೇವರ ಸನ್ನಿಧಿಯಲ್ಲಿ ಸೇರಿ ಬರಬೇಕು. ಈ ಮಾತಿಗೆ ಅನೇಕರು ಪ್ರೋತ್ಸಾಹ ಹೊಂದಿ ಅನೇಕರು ದೇವರ ಸನ್ನಿಧಿಗೆ ಹೋಗ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ನೋಡಿ, ದೇವರ ಸನ್ನಿಧಿಗೆ ಹೋಗಿ ಬಂದಿದ್ದೇವೆ ಅನ್ನುವುದಾದರೆ ಪ್ರಯೋಜನವಿಲ್ಲ. ಯಾಕೆ ನಾವು ದೇವರ ಸನ್ನಿಧಿಗೆ ಹೋಗ್ತೇವೆ? ಒಂದು ಸಭೆಯಾಗಿ ಕೂಡುವುದಕ್ಕಾಗಿ. ಎದಕ್ಕೋಸ್ಕರ? ಮುಂದಿನ ವಚನ ಹೇಳ್ತದೆ, ನೋಡಿರಿ, ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ, ಒಬ್ಬರನ್ನೊಬ್ಬರು ಏನಂತೆ ಎಚ್ಚರಿಸುತ್ತಾ ಏನ್ ಮಾಡ್ತಿದ್ದಾರಂತೆ? ಕರ್ತನ ದಿನವು ಸಮೀಪಿಸುತ್ತಿದೆ ಎಂದು ನೀವು ತಿಳಿದು ಮತ್ತಷ್ಟು ಹೆಚ್ಚು ಹಾಗೆ ಮಾಡುತ್ತಾ, ಪ್ರೀತಿ ತೋರಿಸುವುದಕ್ಕಾಗಿಯೂ ಸತ್ಕಾರ್ಯ ಮಾಡುವುದಕ್ಕಾಗಿಯೂ ಒಬ್ಬರನ್ನೊಬ್ಬರು ಮತ್ತಷ್ಟು ಹೆಚ್ಚು ಎಚ್ಚರಿಸಬೇಕು. ಯಾಕೆ ನಾವು ದೇವರ ಸನ್ನಿಧಿಗೆ ಹೋಗಬೇಕು? ಒಬ್ಬರನ್ನೊಬ್ಬರು ಎಚ್ಚರಿಸುವುದಕ್ಕಾಗಿ. ಎಚ್ಚರಿಸಿಕೊಳ್ಳುವುದಂದರೆ ಒಬ್ಬರನ್ನೊಬ್ಬರು ಒಂಥರ ಬೈದಾಡಿಕೊಳ್ಳುವಂಥದ್ದಲ್ಲ ಪ್ರಿಯರೇ. ಒಬ್ಬರ ತಪ್ಪು ಒಬ್ಬರು ಹುಡುಕುವಂಥದ್ದಲ್ಲ. ಎಚ್ಚರಿಸುವುದು ಅಂದರೆ, ಒಂದು ವೇಳೆ ನೀವು ಕೊಲೊಸ್ಸೆ ಪತ್ರಿಕೆ ನೋಡುವುದಾದರೆ ಅಲ್ಲಿ ಕಾಣುತ್ತೇವೆ, ನೀವು ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಉಪದೇಶಿಸಿಕೊಳ್ಳಿರಿ ಎಂದು ವಾಕ್ಯ ಹೇಳುತ್ತೆ. ಒಮ್ಮೆ ನೋಡೋಣ ಬನ್ನಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ.
ಸಂಗೀತಗಳಿಂದಲೂ ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ಒಬ್ಬರನ್ನೊಬ್ಬರು ಬೋಧಿಸುತ್ತಾ ಬುದ್ಧಿ ಹೇಳುತ್ತಾ ಕೃಪಾಸಹಿತವಾಗಿ ನಿಮ್ಮ ದೇವರ ಕುರಿತಾಗಿ ಹೃದಯದಲ್ಲಿ ಗಾನ ಮಾಡುತ್ತಾ ಸಕಲ ವಿಧವಾದ ಜ್ಞಾನದಿಂದಲೂ ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದೊಳಗೆ ಸಮೃದ್ಧಿಯಾಗಿ ಇಟ್ಟುಕೊಂಡವರಾಗಿರಿ. ದೇವರ ವಾಕ್ಯ ಹೃದಯದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ವಾಕ್ಯವನ್ನೇ ಒಂದು ಕೀರ್ತನೆಯಾಗಿ ಮಾರ್ಪಡಿಸಿ ಒಂದು ಗೀತೆಯಂತೆ ಹಾಡಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಬೋಧಿಸುತ್ತಾ ಆಧರಿಸಿಕೊಳ್ಳುತ್ತಾ ಹುರಿದುಂಬಿಸಿಕೊಳ್ಳುವುದಕ್ಕಾಗಿ ದೇವರ ಸನ್ನಿಧಿಗೆ ನಾವು ಹೋಗಬೇಕು. ನೀವು ಒಬ್ಬಂಟಿಗರಾಗಿರುವಾಗ ನಿಮ್ಮಲ್ಲಿರುವ ಆ ದಿಗುಲು, ಅದಕ್ಕೆ ಏನನ್ನೋಣ, ನಿಮಗೆ ಒಂದು ವಿಧವಾದ ಬಾಧೆ ಇರುತ್ತೆ. ನಾನು ಒಬ್ಬನೇ ಆಗಿದ್ದೇನಲ್ಲವೇ, ನನಗೆ ಯಾರಿದ್ದಾರೆ, ನನಗೆ ಯಾರೂ ಇಲ್ಲ, ನಾನು ಒಬ್ಬನೇ ಕಷ್ಟಪಡ್ತಿದ್ದೇನೆ, ಇಲ್ಲವೇ ನಾನು ಒಬ್ಬನೇ ಚೆನ್ನಾಗಿದ್ದೇನೆ ಎಂದು ಕೆಲವರು ಗರ್ವಿಸುವವರಿದ್ದಾರೆ, ಕೆಲವರು ಕೀಳಾಗಿ ಭಾವಿಸುವವರಿದ್ದಾರೆ. ಆದರೆ ಎಲ್ಲರ ಬಳಿಗೆ ಹೋದಾಗ ಸಭೆಯಲ್ಲಿರುವವರೆಲ್ಲರೂ ಮಿಲಿಟರಿಯಲ್ಲಿದ್ದವರ ಹಾಗೆ ಒಂದೇ ರೀತಿಯಾಗಿರುತ್ತಾರೋ, ಒಂದೇ ರೀತಿಯಾಗಿ ನಡೆಯುತ್ತಾರೋ, ಒಂದೇ ರೀತಿಯಾಗಿ ಪ್ರವರ್ತಿಸುತ್ತಾರೋ. ಅವರು ಆತ್ಮದಲ್ಲಿ ಹಾಗೆ ಒಂದೇ ಆಗಿರಬೇಕೆಂದು ದೇವರು ಕೋರಿಕೊಳ್ತಾರೆ. ಆದರೆ ಅವರ ಸ್ಟೇಟಸ್ನಲ್ಲಿ, ಅವರ ಆಸ್ತಿ ವಿಷಯದಲ್ಲಿ ಧನವಂತರಾಗಿರ್ಬೋದು, ಓದಿದವರಾಗಿರ್ಬೋದು, ಬಡವರಾಗಿರ್ಬೋದು, ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಮಕ್ಕಳಾಗಿ ಯವನಸ್ಥರಿರ್ಬೋದು, ಹೀಗೆ ನಾವೆಲ್ಲರೂ ಒಂದು ಕುಟುಂಬವಾಗಿ ಕೂಡಿದಾಗ ನೋಡಿ, ಈ ದಿನ ಒಂದು ಬಹಳ ದೊಡ್ಡ ಕೊರತೆ ಏನೆಂದರೆ ಒಬ್ಬರಿಗೊಬ್ಬರು ಯಾರೂ ಮಾತಾಡಿಕೊಳ್ತಾ ಇಲ್ಲ ಪ್ರಿಯರೇ. ಚರ್ಚ್ವರೆಗೂ ಯಾಕೆ, ಮನೆಯಲ್ಲಿಯೂ ಕೂಡ ಗಂಡ ಹೆಂಡತಿ ಒಬ್ಬರ ಸಂಗಡಲೊಬ್ಬರು ಮಾತಾಡಿಕೊಳ್ತಾ ಇಲ್ಲ. ಒಂದು ವೇಳೆ ಏನಾದರೂ ಅವಶ್ಯಕತೆ ಇದ್ರೆ, ಇಲ್ಲವೇ ಕೆಲಸ ಇದ್ರೆ ಫೋನಲ್ಲೇ ಮಾತಾಡಿಕೊಳ್ತಾರೆ, ಇಲ್ಲವೇ ವಾಟ್ಸಪ್ ಚಾಟ್ ಮಾಡಿ ಮುಗಿಸಿಕೊಳ್ತಾರೆ. ವಾಟ್ಸಪ್ ಮಾಡುವಾಗ ನಿಮ್ಮ ಮೆಸೇಜ್ ಅವರಿಗೆ ತಲುಪುತ್ತೆ, ಅವರ ಮೆಸೇಜ್ ನಿಮಗೆ ಬರುತ್ತೆ. ಆದರೆ ನಮ್ಮ ಮಧ್ಯದಲ್ಲಿ ಎಲ್ಲಿ ಒಂದು ಅನ್ಯೋನ್ಯತೆ ಇರುತ್ತೆ? ಒಂದು ಗಮ್ಯಕ್ಕೆ ನಾವು ಹೇಗೆ ತಲುಪಲಿಕ್ಕಾಗುತ್ತೆ? ಒಂದು ಪರಿಷ್ಕಾರ ಹೇಗೆ ಸಿಗುತ್ತೆ? ಮುಖಾಮುಖಿಯಾಗಿ ಮಾತಾಡಿಕೊಳ್ಳುತ್ತಾ ಇರುವಾಗ ನಮ್ಮ ಮನಸ್ಸುಗಳು ಒಂದಾಗ್ತವೆ, ನಮಗೆ ಉತ್ತರಗಳು ದೊರಕುತ್ತವೆ. ದೇವರು ನೋಡಿ ನಮಗೆ ಎಂತಹ ದೊಡ್ಡ ಭಾಗ್ಯ ಕೊಟ್ಟಿದ್ದಾರೆ. ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಇಷ್ಟೊಂದು ಲ್ಯಾಂಗ್ವೇಜ್ಗಳಿವೆ, ಇಷ್ಟೊಂದು ಕೆಪಾಸಿಟಿ ನಮಗಿದೆ. ನಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿಯರಿಬ್ಬರು ಮಾತಾಡಿಕೊಳ್ಳಬೇಕು. ಮಕ್ಕಳೊಂದಿಗೆ ನೀವು ಮಾತಾಡ್ತಾ ಇದ್ದೀರಾ? ಬಹಳಷ್ಟು ಜನರು ತಮ್ಮ ಮನೆಯಲ್ಲಿ ಮಕ್ಕಳೊಂದಿಗೆ ಮಾತಾಡಲ್ಲ. ಮನೆಯಲ್ಲಿ ಮಕ್ಕಳಿಗೆ ದೇವರ ವಾಕ್ಯ ಕಲಿಸಿಕೊಡಬೇಕು. ಮಕ್ಕಳು ಸ್ಕೂಲ್ನಿಂದ ಆಯಾಸಗೊಂಡು ಬಂದಾಗ ಊಟ ಮಾಡಿ ಮಲ್ಕೊಳ್ಳಿ ಮಕ್ಕಳೇ ಎಂದು ಹೇಳ್ತಾರೆ ಹೊರತು, ಹೇಗಿತ್ತು ಈ ದಿನ ಮಗನೇ, ಏನ್ ಕಲಿಸಿದ್ದಾರೆ ಈ ದಿನ ಸ್ಕೂಲ್ನಲ್ಲಿ ಅಂತ ಕೇಳಿದ್ರೆ ನಿಮಗೂ ಮಗನಿಗೂ ಪ್ರೀತಿ ಇರುತ್ತೆ. ಅವರ ಜೀವಿತದಲ್ಲಿ ಯಾವ ತಪ್ಪು ಅವ್ರು ಮಾಡದೆ, ಅವರು ಯಾವ ರಹಸ್ಯ ಇಟ್ಕೊಳ್ಳದೆ ಮೇಲಿಂದ ಮೇಲೆ ಅವುಗಳನ್ನೆಲ್ಲ ನಿಮಗೆ ತಿಳಿಸ್ತಾರೆ. ಮುಖ್ಯವಾಗಿ ಯೌವನ ಮಗನೊಂದಿಗೆ ಮಗಳೊಂದಿಗೆ ನಾವು ಬಹು ಜಾಗರೂಕತೆಯಿಂದ ಅವರ ವಿಷಯದಲ್ಲಿ ಪ್ರವರ್ತಿಸಬೇಕು. ಅವರ ಹಾವಭಾವ ತಿಳಿದುಕೊಳ್ಳಬೇಕು, ಅವರ ಗುಣ ಎಂಥದೆಂದು ಗಮನಿಸಬೇಕು. ತಕ್ಕ ಸಮಯದಲ್ಲಿ ಅವರನ್ನು ಗದರಿಸಬೇಕು, ಎಚ್ಚರಿಸಬೇಕು ಮತ್ತು ಪ್ರೀತಿಸಬೇಕು. ಅದೇ ಸಮಯದಲ್ಲಿ ಅವರಿಗೆ ಬೋಧಿಸಬೇಕೆಂದು ಹೇಳುತ್ತೆ ವಾಕ್ಯ. ಇವೆಲ್ಲ ನಮ್ಮ ಕುಟುಂಬದಲ್ಲಿ ನಡೆಯುವುದಾದರೆ ನೋಡಿ, ಕುಟುಂಬ ಸರಿ ಇರುತ್ತೆ. ಕುಟುಂಬ ಸರಿ ಇದ್ರೆ ಸಭೆ ಸರಿ ಇರುತ್ತೆ. ಸಭೆಗಳು ಸರಿಯಾಗಿರೋದಾದ್ರೆ ದೇಶವೇ ಸರಿಯಾಗಿರುತ್ತೆ. ಗೊತ್ತಾ ನಿಮಗೆ ಆ ಸಂಗತಿ? ಕುಟುಂಬಗಳು ಸರಿಯಾಗಿಲ್ಲದಿದ್ದರೆ ಚರ್ಚ್ನಲ್ಲಿಯೂ ಕೂಡ ಅಂತಹದೇ ಭೇದ ವಿಭೇದಗಳಿರ್ತವೆ. ಅಂಥವುಗಳನ್ನು ಎಷ್ಟೋ ನೋಡ್ತಿದ್ದೇವೆ ಈ ದಿನ. ಚರ್ಚ್ನಲ್ಲಿಯೂ ಕೂಡ ಎಲ್ಲರೂ ತಮ್ಮ ಪಾಡಿಗೆ ತಮ್ಮ ಇಷ್ಟ ಬಂದಂತೆ ಪ್ರವರ್ತಿಸುತ್ತಾ ಇರುವುದನ್ನು ನಾವು ಕಾಣುತ್ತೇವೆ. ಆದರೆ ದೇವರು ನಮಗೆ ಐಕ್ಯತೆಯುಳ್ಳವರಾಗಿರಬೇಕೆಂದು ಕೋರುತ್ತಿದ್ದಾರೆ. ಹಾಗಾಗಿ ಪ್ರಾರ್ಥಿಸಿರಿ, ಏಕ ಮನಸ್ಸಿನಿಂದ ಪ್ರಾರ್ಥಿಸಿರಿ, ಏಕ ಹೃದಯದಿಂದ ಪ್ರಾರ್ಥಿಸಿರಿ. ಪ್ರೀತಿಯನ್ನು ತೋರಿಸಿಕೊಳ್ಳಿರಿ, ಪ್ರೀತಿಯನ್ನು ಹಂಚಿಕೊಳ್ಳಿರಿ, ಪ್ರೀತಿ ತೋರಿಸಲು ಹೊರದುಂಬಿಸಿಕೊಳ್ಳಿರಿ. ಸತ್ಕಾರ್ಯ, ಒಳ್ಳೆ ಕೆಲಸ ಮಾಡಲು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಳ್ಳಿರಿ. ಅನಾಥಾಶ್ರಮಗಳಿಗೆ ಹೋಗೋಣವೇ? ಹಾಸ್ಪಿಟಲ್ನಲ್ಲಿದ್ದವರಿಗೆ ಪ್ರೀತಿಯಿಂದ ಮಾತಾಡಿಸೋಣವೇ? ಅವರಿಗೋಸ್ಕರ ಪ್ರಾರ್ಥಿಸೋಣವೇ? ಕಷ್ಟದಲ್ಲಿದ್ದವರಿಗೆ ಆದುಕೊಳ್ಳೋಣವೇ? ಸಂತೋಷದಲ್ಲಿದ್ದವರ ಸಂಗಡ ಸಂತೋಷದಲ್ಲಿ ಪಾಲ್ಗೊಳ್ಳೋಣವೇ? ಎಂಬ ಇಂತಹ ಆಲೋಚನೆಗಳು ನಮಗೆ ಬರಬೇಕು. ಸಭೆಯಲ್ಲಿ ಒಂದು ಕೂಟ ನಡೆಯುವಾಗ ಸಭೆಯವರೆಲ್ಲ ಇರಬೇಕು. ಒಬ್ರು ಸಭೆಯಲ್ಲಿ ಸತ್ತರೆ ಸಭೆಯವರೆಲ್ಲ ಆ ಕುಟುಂಬದವರನ್ನು ಆಧರಿಸುವ ಪರಿಸ್ಥಿತಿಯಲ್ಲಿರಬೇಕು. ಯಾರಿಗಾದ್ರೂ ಮೇಲುಂಟಾದ್ರೆ ಆ ಮೇಲಿನ ವಿಷಯದಲ್ಲಿ ಸಭೆಯವರೆಲ್ಲ ಆನಂದಿಸಬೇಕು. ಇದು ಐಕ್ಯತೆಯಿಂದ ಕೂಡಿದ ಸಭೆಯಾಗಿರುತ್ತೆ. ಆದರೆ ಈ ದಿನ ಅಂತಹ ಪರಿಸ್ಥಿತಿಯನ್ನು ನಾವು ನೋಡ್ಲಿಕ್ಕಾಗ್ತಾ ಇಲ್ಲ. ಕನಿಷ್ಠ ನಮ್ಮ ಸ್ವಂತ ಚರ್ಚಿಗೂ ನಾವು ಹೋಗ್ಲಿಕ್ಕಾಗ್ತಾ ಇಲ್ವಲ್ಲ. ನಮ್ಮ ಬಂಧುಗಳು ಬೇರೆ, ಸ್ನೇಹಿತರು ಬೇರೆ, ಮತ್ತೆ ಚರ್ಚ್ ಮೆಂಬರ್ಸ್ ಬೇರೆ ಅನ್ನುವಂತೆ ಇದ್ದೇವೆ ಹೊರತು ನಿಜವಾದ ದೇವರ ಮಕ್ಕಳಿಗೆ ಬಂಧುಗಳು ಅಂತ ಯಾರಾದರೂ ಇರುವುದಾದ್ರೆ ಅವರು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರೇ, ಆ ಸಂಬಂಧಿಕರೇ ಕ್ರಿಸ್ತನ ರಕ್ತ ಸಂಬಂಧಿಕರೇ ಆಗಿರ್ತಾರೆ ಹೊರತು ಲೋಕಸ್ಥರಲ್ಲ. ದೇವರ ಮಕ್ಕಳಿಗೆ ಒಂದು ವೇಳೆ ಸ್ನೇಹಿತರು ಅಂತ ಯಾರಾದರೂ ಇರುವುದಾದರೆ ಪರಮ ನಿಜ ಸ್ನೇಹಿತನಾಗಿರುವ ಯೇಸುವನ್ನು ಪ್ರೀತಿಸುವಂತಹ
ಪ್ರಿಯರೇ ನಮಗೂ ಸ್ನೇಹಿತರಾಗಿರುತ್ತಾರೆ. ನಿಮ್ಮ ಫ್ರೆಂಡ್ ಸ್ನೇಹಿತನು ನಿಮಗೇನಾಗ್ತಾನೆ? ಸ್ನೇಹಿತನಾಗ್ತಾನಲ್ಲವೇ? ನಿಮ್ಮ ಫ್ರೆಂಡಿನ ಸ್ನೇಹಿತನು ಯೇಸುವೆ, ನಮ್ಮ ಫ್ರೆಂಡಿನ ಸ್ನೇಹಿತನು ಯೇಸುವೆ. ಇನ್ನೊಬ್ಬರ ಫ್ರೆಂಡ್ ಯೇಸುವೇ ಆಗಿರೋದ್ರಿಂದ ನಾವೆಲ್ಲರೂ ಸ್ನೇಹಿತರಾಗಿದ್ದೇವೆ. ನಾನು ನಿಮ್ಮನ್ನು ಸ್ನೇಹಿತರೆಂದು ಕರೆಯುತ್ತೇನೆ ಎಂದು ಯೇಸು ಹೇಳಿದ್ದಾರೆ. ಈ ಸ್ನೇಹಿತರು ಏನು ಮಾಡ್ತಾರೆ ಗೊತ್ತಾ? ತಮ್ಮ ಮಾತುಗಳು ಒಬ್ಬರ ಸಂಗಡಲೊಬ್ಬರು ಹಂಚಿಕೊಳ್ತಾರೆ, ಒಬ್ಬರ ಸಲಹೆ ಒಬ್ಬರು ತೆಗೆದುಕೊಳ್ಳುತ್ತಾರೆ. ಅವರು ಒಳ್ಳೆ ಸ್ನೇಹಿತರಾಗಿರುವಾಗ, ಯೇಸುವಿಗೆ ಪ್ರಾರ್ಥಿಸುವವರಾಗಿರುವಾಗ, ದೈವ ವಿಷಯದಲ್ಲಿ ಅವರು ಏಕಮನಸ್ಸುಳ್ಳವರಾಗಿರುತ್ತಾರೆ. ಅದಕ್ಕೆ ನಾವು ದೇವರ ಸನ್ನಿಧಿಗೆ ಹೋಗಬೇಕು. ಒಬ್ಬನೇ ನಾನು ಅನ್ನೋದಾದ್ರೆ ಒಬ್ಬರು ಏನು ಮಾಡ್ಲಿಕ್ಕಾಗತ್ತೆ ಹೇಳಿ? ಒಬ್ಬನೇ ಏನು ಮಾಡ್ಲಿಕ್ಕಾಗಲ್ಲ. ಒಬ್ಬರ ಸಂಗಡಲೊಬ್ಬರಿರಬೇಕು. ಮನುಷ್ಯನು ಒಬ್ಬಂಟಿಗನಾಗಿರೋದು ಸರಿಯಲ್ಲ ಅಂತ ಹೇಳಿ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡಿ ಹವಳನ್ನು ಕೊಟ್ಟರು. ಇಬ್ಬರಿದ್ರೆ ಒಳ್ಳೇದಲ್ಲ ಅಂದುಕೊಂಡು ದೇವರು ಅವರಿಗೆ ಮಕ್ಕಳನ್ನು ಕೊಟ್ಟರು. ಸರಿ, 4 ಜನ ಇದ್ರೆ ಒಳ್ಳೇದಲ್ವಲ್ಲ ಅಂದ್ಕೊಂಡು ಆನಂತರ ಸಂತತಿ ಅವರಿಗೆ ದೇವರು ಕೊಡ್ತಾರೆ. ಆಗ ಎಲ್ಲರೂ ಒಂದೇ ಭಾಷೆಯವರು, ಒಂದೇ ಜನಾಂಗವಾದವರಾಗಿದ್ರು. ಆದರೆ ನಿಮ್ರೋದನ ಸಮಯ ಬಂದಾಗ ಜನರೆಲ್ಲರೂ ಒಂದೇ ಆಗಿ ಆಕಾಶ ತಲುಪುವಷ್ಟು ಗೋಪುರ ಕಟ್ಟೋಣ ಅಂದ್ಕೊಂಡು ಭೂಮಿಯನ್ನು ತುಂಬಿಕೊಂಡು ಹಬ್ಬಿಕೊಳ್ಳಿರೆಂದು ಕರ್ತನು ಹೇಳಿದಾಗ ಅವರು ಒಂದೇ ಸ್ಥಳದಲ್ಲಿ ಇರೋದಾದ್ರೆ ಉಸಿರಾಡಲ್ಲ, ಗಾಳಿ ಇರಲ್ಲ, ನೀರಿರಲ್ಲ. ಈ ಫ್ಲ್ಯಾಟ್ ಸಿಸ್ಟಮ್ ಬಂದಿದೆಯಲ್ಲವೇ? ಸಿಟಿಗಳಲ್ಲಿರುವ ಜನರ ಸಮಸ್ಯೆ ಅದೇ ಆಗಿದೆಯಲ್ಲವೇ? ಯಾವುದೋ ಒಂದು ಫ್ಲ್ಯಾಟಲ್ಲಿದ್ದವ್ರಿಗೆ ಏನಾದರೂ ಆಗುವಾಗ ಮನೆಯಲ್ಲಿದ್ದವರಿಗೆಲ್ಲ ಅದರ ವಿಷಯಗಳು ಗೊತ್ತಾಗ್ತವೆ. ಎಷ್ಟೋ ಸಮಸ್ಯೆಗಳು, ಎಷ್ಟೋ ತೊಂದರೆಗಳು ಆ ಫ್ಲ್ಯಾಟಲ್ಲಿ ನಾವು ನೋಡ್ತೇವೆ. ದೇವರು ವಿಶಾಲವಾದ ಭೂಮಿ ಕೊಟ್ಟಿದ್ದಾರೆ, ಸುಂದರವಾದ ಪ್ರಶಾಂತವಾದ ಗಾಳಿಯನ್ನು, ನೀರನ್ನು, ಒಳ್ಳೆ ವಾತಾವರಣ ದೇವರು ಕೊಟ್ಟಿದ್ದಾರೆ. ಆದರೆ ಮನುಷ್ಯರು ನಾನು ಒಂದೇ ಸ್ಥಳದಲ್ಲಿ ಸೆಟ್ಲ್ ಆಗ್ತೇನೆ ಅಂದ್ಕೊಂಡು ನೋಡ್ತೇವೆ. ಎಲ್ಲರೂ ಒಂದಾಗುವಾಗ, ಕೆಟ್ಟ ಮನಸ್ಸುಳ್ಳವರು ಒಂದಾಗುವಾಗ ಇನ್ನು ಕೆಟ್ಟತನವೇ ಹೆಚ್ಚಾಗುತ್ತಲ್ಲವೇ? ಅದು ಕಡಿಮೆ ಆಗಲ್ಲ. ಆದರೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ಯೇಸುವಿನಿಂದ ವಿಮೋಚಿಸಲ್ಪಟ್ಟವರೆಲ್ಲ ಒಂದಾಗುವುದಾದರೆ, ಏಕಹೃದಯದಿಂದ ಏಕಮನಸ್ಸಿನಿಂದ ಪ್ರಾರ್ಥಿಸುವುದಾದರೆ ಅದ್ಭುತಗಳು ನಡೆಯುತ್ತವೆ. ಬಲವಾದ ಅದ್ಭುತ ಮಹತ್ಕಾರ್ಯಗಳು ಆದಿಯ ಸಭೆಯಲ್ಲಿ ನಡೆದಿದ್ವು. ದೈವ ಸೇವಕರಿಗಾಗಿ ಸಭೆಯೆಲ್ಲ ಪ್ರಾರ್ಥಿಸುವಾಗ ಬಲವಾದ ಸಂದೇಶ ಸಾರ್ತಾ ಇದ್ರು. ಆಗ ಎಲ್ಲಾ ಸ್ಥಳಗಳಲ್ಲಿಯೂ ದೊಡ್ಡ ಉಜ್ಜೀವನ ಕಾಣುತ್ತಾ ಇದ್ರು. ನಿಜವಾಗ್ಲೂ ಹೇಳಬೇಕಾದ್ರೆ ಈ ದಿನ ಎಷ್ಟೋ ಆರ್ಭಾಟ ಕೂಟಗಳು ನಡೀತಾ ಇವೆ, ಉಜ್ಜೀವ ಕೂಟಗಳು ನಡೀತಾ ಇವೆ. ಆದರೆ ನಿಜವಾದ ಉಜ್ಜೀವನ, ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ಹೃದಯದಲ್ಲಿ ಸ್ವೀಕರಿಸಿಕೊಂಡು ರೋಷವುಳ್ಳವರಾಗಿ ದೇವರಿಗೋಸ್ಕರ, ಪೌರುಷವುಳ್ಳವರಾಗಿ, ಪರಿಶುದ್ಧರಾಗಿ ದೇವರಿಗೋಸ್ಕರ ಜೀವಿಸುತ್ತಾ ವಾಕ್ಯಾನುಸಾರವಾಗಿ ಬದುಕುವ ವಿಶ್ವಾಸಿಗಳು ಅಪರೂಪವಾಗಿಬಿಡ್ತಿದ್ದಾರೆ. ಬೋಧಿಸುವ ಬೋಧಕರು ಎಷ್ಟೋ ಜನ ಇದ್ದಾರೆ, ಆದರೆ ಬೋಧನೆ ಪ್ರಕಾರ ಜೀವಿಸುವ ಸೇವಕರು ಕಡಿಮೆಯಾಗಿದ್ದಾರೆ, ಬಹಳ ಕಡಿಮೆ ಆಗ್ತಿದ್ದಾರೆ. ದೇವರ ಸನ್ನಿಧಿಯಲ್ಲಿ ದೇವರ ಆತ್ಮನ ಕಾರ್ಯಗಳು ನಡೆಯುತ್ತವೆ ಎಂಬ ನಂಬಿಕೆ ನಮಗಿಲ್ಲದಿದ್ದರೆ, ದೇವರ ಮಕ್ಕಳಾದ ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಕೂಡಿ ಬರುವಾಗ ಆತನ ಪ್ರೀತಿ ನಮ್ಮನ್ನು ಸೆಳೆಯುತ್ತೆ, ದೇವರ ಆತ್ಮ ನಮ್ಮನ್ನು ಬಲಪಡಿಸುತ್ತದೆ ಎಂಬ ನಂಬಿಕೆ ನಮಗಿಲ್ಲದಿದ್ದರೆ, ಅದಕ್ಕೆ ದೇವರ ಸನ್ನಿಧಿಗೆ ನಾವು ಹೋಗದಿದ್ದರೆ ನಷ್ಟ ಹೋಗ್ತೇವೆ. ದೇವರ ಸನ್ನಿಧಿಗೆ ಹೋದಾಗ ನೀವು ಇತರರೊಂದಿಗೆ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮದೇ ಆದ ಒಬ್ಬ ಫ್ರೆಂಡ್ ಚರ್ಚಲ್ಲಿ ಇರಬಾರ್ದು. ಎಲ್ಲಾ ಚರ್ಚ್ ಮೆಂಬರ್ಸ್ಗಳನ್ನು ನೀವು ಪ್ರೀತಿಸುವವರಾಗಿರಬೇಕು. ದೈವ ಸೇವಕರನ್ನು ನೀವು ಗೌರವಿಸಿ ಪ್ರೀತಿಸಬೇಕು. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿಯ ಬಾಂಧವ್ಯ ಇರಬೇಕು. ಆಗ ಅದು ಎಷ್ಟೋ ಮಧುರವಾಗಿರುತ್ತದೆ, ಎಷ್ಟೋ ಗಟ್ಟಿಯಾಗಿರುತ್ತೆ ಮತ್ತು ಸೈತಾನನು ನಿಮ್ಮ ಸಮೀಪಕ್ಕೆ ಬರದಂತೆ ಒಂದು ಕವಚದ ಹಾಗೆ ಅದು ಇರುತ್ತೆ. ಅದಕ್ಕೆ ನೀವು ಒಟ್ಟಾಗಿ ಪ್ರಾರ್ಥಿಸಿದ ದಿನ ಅದನ್ನು ನೀವು ಅರ್ಥ ಮಾಡಿಕೊಳ್ತೀರಿ. ದೇವರ ಕೃಪೆಯಲ್ಲಿ ಈಗೋ ಡಿಸೆಂಬರ್ ತಿಂಗಳೊಳಗೆ ಬಂದಿದ್ದೇವೆ. ಈಗ ಬಹಳಷ್ಟು ಸಭೆಗಳಲ್ಲಿ ಕ್ರಿಸ್ಮಸ್ ಹಬ್ಬದ ಸಡಗರಗಳು ಹಾಗೂ ಕ್ಯಾಂಡಲ್ ಲೈಟ್ ಸರ್ವಿಸ್ಗಳು, ಕ್ರಿಸ್ಮಸ್ ಕೂಟಗಳು ಎಂಬುದಾಗಿ ಆಗಲೇ ಪ್ರಾರಂಭ ಆಗ್ತಿವೆ. ಈ ಅಡಾವುಡಿಯ ಮಧ್ಯದಲ್ಲಿ ಅಂತರಂಗವನ್ನು ಸರಿಪಡಿಸಿಕೊಳ್ಳುವುದು, ಈ ಸಂದರ್ಭದಲ್ಲಿ ನಾವೇ ಕೇಕ್ ಕೊಂಡುಕೊಂಡು ತಿನ್ನುವಂಥದ್ದಲ್ಲ, ಆದರೆ ಕ್ರಿಸ್ತನನ್ನು ಅರಿಯದವರಿಗೆ ಕ್ರಿಸ್ತನನ್ನು ಪರಿಚಯಿಸಿ ನಿಮಗಾಗಿ ರಕ್ಷಕನು ಈ ಹೊತ್ತು ಹುಟ್ಟಿದಾನೆ ಎಂಬ ಮಾತನ್ನು, ಯೇಸುವಿನ ಮಾತು ಕೇಳದವರಿಗೆಲ್ಲ ಸಾರಿ ಹೇಳಬೇಕು. ಬಡವರನ್ನು ಜ್ಞಾಪಕ ಮಾಡಿಕೊಂಡು ಈ ಸಂದರ್ಭದಲ್ಲಿ ಯೇಸು ನಮಗನುಗ್ರಹಿಸಿರುವ ಈ ಶ್ರೇಷ್ಠ ಸಂತೋಷವನ್ನು ಅವರೊಂದಿಗೆ ನಾವು ಕೂಡ ಹಂಚಿಕೊಳ್ಳುವ ಹಾಗೆ ಕರ್ತನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ ಅವರ ಜೀವಿತದಲ್ಲಿ ನಿಮ್ಮ ಕಾರ್ಯ ನಡೆಸಿರಿ ದೇವರೇ. ಈ ವರ್ಷದ ಅಂತ್ಯದಲ್ಲಿ ನಿಮ್ಮ ಪಾದ ಸನ್ನಿಧಿಗೆ ಸೇರಿ ಪ್ರಾರ್ಥಿಸುವುದಕ್ಕಾಗಿಯೂ, ನಮಗೆ ಕೊಟ್ಟ ಕುಟುಂಬಗಳಲ್ಲಿಯೂ ಸಭೆಗಳಲ್ಲಿಯೂ ನಿಮ್ಮ ನಾಮ ಮಹಿಮೆಪಡಿಸುವುದಕ್ಕಾಗಿಯೂ, ಹಬ್ಬದ ಸಂದರ್ಭದಲ್ಲಿ ನಮ್ಮನ್ನು ನಾವೇ ಸಂತೋಷಪಡಿಸಿಕೊಳ್ಳುವವರಾಗಿರದೆ ಯೇಸುವಿನ ನಾಮ ಅರಿಯಲಾರದವರ ಬಳಿಗೆ ಬಡವರಿಗೆ ಸುವಾರ್ತೆ ಪ್ರಕಟಿಸಲ್ಪಡಬೇಕೆಂಬ ಮಾತಿನ ಪ್ರಕಾರ ಅವಶ್ಯಕತೆ ಇದ್ದವರ ಬಳಿಗೆ ಹೋಗುವುದಕ್ಕೂ ನಿಮ್ಮ ಪ್ರೀತಿ ಹಂಚಿಕೊಡುವುದಕ್ಕೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.
ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪರವಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೇ ಉತ್ತರ ಕೊಡ್ತಾರೆ. ಕರ್ತನ ಕೃಪೆಯಿಂದ ಮತ್ತೊಂದು ಹೊಸ ತಿಂಗಳಲ್ಲಿ ನಾವು ಬಂದಿದ್ದೇವೆ. 11 ತಿಂಗಳು ದೇವರು ಮಾಡಿರುವಂತಹ ಉಪಕಾರಗಳನ್ನೆಲ್ಲ, ಒಳ್ಳೆ ಮೇಲುಗಳನ್ನೆಲ್ಲ ನೆನೆಸಿಕೊಂಡು ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಲೇ, ಇನ್ನೊಂದು ಕಡೆ ಈ ವರ್ಷದಲ್ಲಿ ಏನೆಲ್ಲ ಕಾರ್ಯಗಳು ನಾವು ಮಾಡಲಿಕ್ಕಾಗಲಿಲ್ಲವೋ ಅವುಗಳನ್ನು ಬೇಗನೆ ಮಾಡಿ ಮುಗಿಸುವಂತಹ ಆ ಒಂದು ಆತ್ಮನ ಕೃಪೆ ದೇವರು ನಮಗೆ ಅನುಗ್ರಹಿಸುವಂತೆಯೂ ಕೂಡ ನಾವು ಬೇಡಿಕೊಳ್ಳುತ್ತಾ, ಇನ್ನೊಂದು ಕಡೆ ನೂತನವಾದ ಮತ್ತೊಂದು ವರ್ಷದೊಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು. ಹಾಗಾಗಿ ಈ ದಿನವೇ ಒಂದು ತೀರ್ಮಾನ ಮಾಡಿಕೊಳ್ಳಿರಿ. ಹೊಸ ವರ್ಷದೊಳಗೆ ಹೋಗುವುದಕ್ಕಿಂತ ಮುಂಚೆ ಇಂದಿನಿಂದಲೇ ನಿಮ್ಮ ಹೃದಯ ಸಿದ್ಧ ಮಾಡಿಕೊಳ್ಳಿರಿ. ಕರ್ತನ ಚಿತ್ತವಿರೋದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬೆಂಗಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬೆಂಗಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗ್ಬೋದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬೆಂಗಳೂರಿನಲ್ಲಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ಮತ್ತೊಂದು ಸಾರಿ ಡಿಸೆಂಬರ್ 10ನೇ ತಾರೀಕಿನಂದು ಒಂದು ವಿಶೇಷವಾದ ಪಾಸ್ಟರ್ಸ್ ಕ್ರಿಸ್ಮಸ್ ಮೀಟಿಂಗ್ನಲ್ಲಿ ವಾಕ್ಯ ಸಾರುವುದಕ್ಕಾಗಿ ಮುಂಬೈಗೆ ಬರ್ತಿದ್ದೇನೆ. ಎಲ್ಲರನ್ನು ಆಹ್ವಾನಿಸುತ್ತೇನೆ. ಯಾರು ಬೇಕಾದರೂ ಬರ್ಬೋದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಂಬೈನಲ್ಲಿನ ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಧಾರಾವಿಯಲ್ಲಿ ನಡೆಯುವ ಈ ವಿಶೇಷವಾದ ಕ್ರಿಸ್ಮಸ್ ಮೀಟಿಂಗಿಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಆನಂದಿಸೋಣ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ಕರೆ ಮಾಡಿರಿ, ಇಲ್ಲವೇ ಪಕ್ಕದಲ್ಲಿದ್ದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ. ನೆನಪಿರಲಿ, ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ ಒನ್ ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೆ ಬನ್ನಿರಿ. ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.